ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ದೂರುದಾರ ತೋರಿಸಿದಂತಹ ಬಹುತೇಕ ಜಾಗಗಳಲ್ಲಿ ಯಾವುದೇ ಕಳೆಬರಹ ಪತ್ತೆಯಾಗಲಿಲ್ಲ. ಈ ನಡುವೆ ಎಸ್ಐಟಿ ತನಿಖೆಯ ವಿರುದ್ಧ ರಾಜಕಾರಣಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವತ್ತು 13ನೇ ಸ್ಥಳದಲ್ಲಿ ಎಸ್ಐಟಿ ಶೋಧ ನಡೆಸುವಂತಹ ಸಾಧ್ಯತೆ ಇದೆ. ಅನಾಮಿಕ ದೂರುದಾರನೇ ಕನ್ಫ್ಯೂಸ್ ಆಗಿದ್ದಾನ, ಶವಗಳ ಹೂತಿಟ್ಟ ಜಾಗವನ್ನೇ ಮರೆತಿದ್ದಾನ, ಅಥವಾ ಹೂತಿಟ್ಟ ಶವಗಳ ಪ್ರದೇಶದ ಮೂಲ ಸ್ವರೂಪ ಬದಲಾಗಿದೆಯಾ? ಯಾವುದು ಸುಳ್ಳು, ಯಾವುದು ಸತ್ಯ ಎಂಬ ಜಿಜ್ಞಾಸೆ ಈಗ ಶುರುವಾಗಿದೆ. ಇದರ ನಡುವೆ ಧರ್ಮಸ್ಥಳ ಅಸ್ಥಿಪಂಜರ ಹುಡುಕಾಟ ಪ್ರಯತ್ನ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಧರ್ಮಸ್ಥಳ ಹೆಸರು ಹಾಳಾಗುತ್ತಿದೆ, ಜನಾರ್ದನ ಪೂಜಾರಿ ಕಣ್ಣೀರು. ಧರ್ಮಸ್ಥಳದಲ್ಲಿ ನಡೆಯುತ್ತಿರೋ ಘಟನೆಗಳ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಮಾಜಿ ಸಂಸದ ಜನಾರ್ದನ ಪೂಜಾರಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಉಳ್ಳಾಳದಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳ ಹೆಸರು ಹಾಳು ಮಾಡಲಾಗ್ತಿದೆ ಅಂತ ಕಣ್ಣೀರು ಸುರಿಸಿದ್ರು. ಎಸ್ಐಟಿ ಎಷ್ಟೇ ಅಗಿದ್ರೂ ಏನು ಸಿಗಲ್ಲ, ಮಸೀದಿ ಚರ್ಚ್ಗಳಲ್ಲಿ ಶವ ಹೂತಿಲ್ವಾ ಅಂತ ಪ್ರಶ್ನಿಸಿರೋ ಪೂಜಾರಿ, ಧರ್ಮಸ್ಥಳ ಹಾಳು ಮಾಡಲು ಬಿಡಲ್ಲ. ಧರ್ಮಸ್ಥಳದ ವಟಾರವನ್ನು ಎಸ್ಐಟಿಯವರು ಅಗೆಯುತ್ತಾ ಇದ್ದಾರೆ. ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಆದ್ದರಿಂದ ಹೇಳ್ತಿದ್ದೇನೆ, ಧರ್ಮಸ್ಥಳವನ್ನ ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಚರ್ಚ್ಗಳಲ್ಲಿ ಶವಗಳನ್ನ ಭೂಮಿಯ ಅಡಿಯಲ್ಲಿ ಹೂತಿಳಿಲ್ವ? ನೀವು ಯಾಕೆ ಹೂತಿಟ್ಟಿದ್ದೀರಿ? ಮುಖ್ಯಮಂತ್ರಿಯವರೇ, ನಾಚಿಕೆ ಆಗ್ತದೆ ನನಗೆ. ಒಂದು ದೇವಸ್ಥಾನವನ್ನು ಹಾಳು ಮಾಡ್ತಿರುವಾಗ ನಿಮಗೆ ಮಾತಾಡುವ ಧೈರ್ಯ ಇಲ್ಲ. ಮುಖ್ಯಮಂತ್ರಿಯವರೇ ಏನು ಮಾಡ್ತಿದ್ದೀರಿ? ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಮುಸುಕುದಾರಿ ದೂರುದಾರನ ವಿರುದ್ಧವೇ ಹಲವರ ಅನುಮಾನ. ಬಿಜೆಪಿ ಮಾತ್ರವಲ್ಲ, ಕಾಂಗ್ರೆಸ್ ಶಾಸಕರಿಂದಲೂ ಅಸಮಾಧಾನ. ಶವಗಳನ್ನ ಹೂತಿದ್ದಾಗಿ ಹೇಳಿರೋ ದೂರುದಾರನ ಬಗ್ಗೆ ರಾಜಕೀಯ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಆರಗ ಜ್ಞಾನೇಂದ್ರ, ಯತ್ನಾಳ್, ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಈ ರೀತಿ ಅವನು ಹೇಳ್ದಂಗೆ ಕೇಳೋದಕ್ಕಿಂತಲೂ ಅವನ ಹಿನ್ನೆಲೆಯನ್ನು ಎನ್ಕ್ವೈರಿ ಮಾಡಿ ಅದನ್ನು ಮುಗಿಸ್ಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಯಾಕಂದ್ರೆ ಅವ್ರ ಹಿಂದಕ್ಕಿರುವಂತಹ ಶಕ್ತಿಗಳು, ಅಡ್ವೊಕೇಟ್ಗಳು ಯಾರ್ಯಾರು ಇವರಲ್ಲ, ಏನಕ್ಕಾಗಿ ಹೋಗ್ತಾ ಇದ್ದಾರೆ? ಎಡಪಂಥೀಯರು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿ ಅಂದ ತಕ್ಷಣ ನೀವು ಎಸ್ಐಟಿ ತನಿಖೆ ಮಾಡಿರಲ್ಲ, ನಾಚಿಕೆ ಆಗಲ್ವಾ? ಅಂದ್ರೆ ಹಿಂದೂ ವಿರೋಧಿ ಸರ್ಕಾರ ಏನು ಸಿಕ್ಕಲ್ಲ. ಒಟ್ಟಾರೆ ಈ ದೇಶದಲ್ಲಿ ಕಮ್ಯುನಿಸ್ಟ್ ಕೊಡುವಂತ ಒಬ್ಬ ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗ ಸಿದ್ದರಾಮಯ್ಯ ಕುಪಾಪೋಷಿತ ಎಸ್ಐಟಿ ಮುಖವಾಡ ಒಬ್ಬ ಯಾವನೋ ಮಾತು ಕೇಳಿದ್ರು ಎಲ್ಲ ಎಸ್ಐಟಿ ನೇಮಿಸಿ ಒಬ್ಬ IGP ಲೆವೆಲ್ ಹೋಗಿ ಕೂತು ಅಂದ್ರೆ ಹಿಂದೂಗಳನ್ನ ಅಪಮಾನ ಮಾಡೋದು. ಇನ್ನು ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಕೂಡ ಎಸ್ಐಟಿ ತನಿಖೆ ನಡೆದ್ರೂ ಏನು ಪತ್ತೆಯಾಗಿಲ್ಲ, ಇದರ ಹಿಂದೆ ಪಿತೂರಿ ಇದೆ, ಸರ್ಕಾರ ಪರಿಶೀಲಿಸಬೇಕು ಅಂದಿದ್ದಾರೆ. ಇದರಲ್ಲಿ ಹಿಂದೆ ಯಾವುದೋ ಪಿತೂರಿ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ದಯಮಾಡಿ ಇದನ್ನ ಸರ್ಕಾರ ಈ ವಿಷಯವಾಗಿ ಪರಿಶೀಲನೆ ಮಾಡಿ ಎಸ್ಐಟಿ ತನಿಖೆನ ಟೈಮ್ ಕೊಟ್ಟಾಯ್ತು, ಕಾಲಾವಕಾಶ ಕೊಟ್ಟಿದ್ದು. ಇಲ್ಲಿವರೆಗೂ ಸಹ ಯಾವುದೇ ಒಂದು ಸಹ ಶವನೇ ಆಗಲಿ ಅಥವಾ ಅದು ಸಂಬಂಧಪಟ್ಟಂತ ಮಾಹಿತಿಗಳಿಲ್ಲ, ಪ್ರೂಫ್ಗಳಿಲ್ಲ. ಮತ್ತೊಂದೆಡೆ ಇಂದಿನಿಂದ 2 ವಾರ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಿದೆ. ಸದನದಲ್ಲೂ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪದ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.